ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಅಮೆರಿಕ ಪತ್ರಿಕೆಯ ವರದಿಗೆ ಖಂಡನೆ ವ್ಯಕ್ತವಾಗಿದೆ. ಕಾಶ್ಮೀರದಲ್ಲಿ ಬಂಡುಕೋರರು ದಾಳಿ ನಡೆಸಿದ್ದಾರೆ ಎಂದು ವರದಿ ಮಾಡಲಾಗಿತ್ತು. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ವರದಿಗೆ ಖಂಡನೆ ವ್ಯಕ್ತವಾಗಿದೆ. ಭಯೋತ್ಪಾದಕರು ಎಂಬ ಬದಲಿಗೆ ಬಂಡುಕೋರರು. ಬಂಡುಕೋರರಿಗೂ ಭಯೋತ್ಪಾದಕರಿಗೂ ವ್ಯತ್ಯಾಸಗಳಿದ್ದಾವೆ. ರಾತ್ರಿ ಹಗಲು ವ್ಯತ್ಯಾಸ. ಕಾಶ್ಮೀರಕ್ಕೆ ಬಂಡುಕೋರರ ಬಂದಿದ್ದು ಬಂದೂಕನ್ನ ಹಿಡಿದುಕೊಂಡು ದೈತ್ಯ ಉದ್ದೇಶವನ್ನ ಇಟ್ಟುಕೊಂಡು ಭಯೋತ್ಪಾದಕರ ಉದ್ದೇಶಕ್ಕೂ ಬಂಡುಕೋರರ ಉದ್ದೇಶಕ್ಕೂ ನಗರ ನಕ್ಸಲರಿಗೂ ವ್ಯತ್ಯಾಸಗಳೆಷ್ಟಿದ್ದಾವೆ. ನ್ಯೂಯಾರ್ಕ್ ಟೈಮ್ಸ್ ಎನ್ನುವಂತಹ ಪತ್ರಿಕೆ, ಆ ಪತ್ರಿಕೆ ಬಂಡುಕೋರರು ಎನ್ನುವಂತಹ ಪದಪ್ರಯೋಗವನ್ನು ಮಾಡಿದೆ. ಅಮೆರಿಕದ ಹೌಸ್ ಆಫ್ ಫಾರಿನ್ ಅಫೇರ್ಸ್ ಕಮಿಟಿಯಿಂದ ಟ್ವೀಟ್ ಮಾಡಲಾಗಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಅಮೆರಿಕ ಪತ್ರಿಕೆಯ ವರದಿಗೆ ಖಂಡನೆ ವ್ಯಕ್ತವಾಗಿದೆ. ಕಾಶ್ಮೀರದಲ್ಲಿ ಬಂಡುಕೋರರು ದಾಳಿ ನಡೆಸಿದ್ದಾರೆ ಎಂದು ವರದಿ ಮಾಡಲಾಗಿತ್ತು. ವರದಿ ಬಿತ್ತರವಾದ ಕ್ಷಣಾರ್ಧದಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ವರದಿಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಭಯೋತ್ಪಾದಕರು ಎಂಬ ಬದಲಿಗೆ ಬಂಡುಕೋರರು ಎಂದು ಪದ ಬಳಸಿದ್ದ ಪತ್ರಿಕೆ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ವರದಿಯನ್ನ ತಿದ್ದಿ ಸರಿಪಡಿಸಿದ್ದೇವೆ ಎಂದು ಪೋಸ್ಟ್ ಮಾಡಲಾಗಿದೆ. ಬಂಡುಕೋರರ ಪದ ಬದಲು ಭಯೋತ್ಪಾದಕರು ಎಂಬ ಪದ ಬಳಸಿ ಪೋಸ್ಟ್ ಮಾಡಲಾಗಿದೆ. ಸೊ ನ್ಯೂಯಾರ್ಕ್ ಟೈಮ್ಸ್ ಗ್ಲೋಬಲಿ, ಜಾಗತಿಕವಾಗಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಗೊತ್ತಿಲ್ಲದೆ ಇರತಕ್ಕಂತಹ ರಾಷ್ಟ್ರಗಳಿಲ್ಲ. ಅಂತಹ ಒಂದು ಪತ್ರಿಕೆ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಭಯಾನಕ ಭೀಕರವಾದಿಗಳ ಭೀಕರ ದಾಳಿ, ಆ ದಾಳಿಯನ್ನು ಬಂಡುಕೋರರು ಎಂದು ವ್ಯಾಖ್ಯಾನಿಸುವುದರ ಮುಖಾಂತರವಾಗಿ ಭಯೋತ್ಪಾದಕ ದಾಳಿಯ ತೀವ್ರತೆಯನ್ನು ಕಮ್ಮಿ ಮಾಡುವಂತಹ ಪ್ರಯತ್ನನೋ ಅಥವಾ ಬೇರೆ ಏನಾದರೂ ಇಂಟೆನ್ಷನ್ಲಿ ಬೇರೆ ಏನಾದರೂ ಉದ್ದೇಶವನ್ನು ಇಟ್ಕೊಂಡು ಆ ಥರ ಬರಹವನ್ನು ಬಿತ್ತರ ಮಾಡಿದ್ರೂ ಗೊತ್ತಿಲ್ಲ. ಅದು ಪೋಸ್ಟ್ ಆಗ್ತಾ ಇದ್ದ ಹಾಗೆ ವ್ಯಾಪಕ ಖಂಡನೆಗಳು ವ್ಯಕ್ತವಾಯಿತು. ಸ್ಕ್ರೀನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸೊ ಆ ಒಂದು ಪದಪ್ರಯೋಗವನ್ನು ಈಗ ಸರಿಪಡಿಸಿಕೊಂಡು ಎಗೈನ್ ರೀಪೋಸ್ಟನ್ನು ಮಾಡಲಾಗಿದೆ. ಇದು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ವರದಿಯನ್ನು ತಿದ್ದಿ ಸರಿಪಡಿಸಿದ್ದೇವೆ ಎಂದು ಪೋಸ್ಟ್ ಮಾಡಲಾಗಿರುವಂತಹದ್ದು. ಬಂಡುಕೋರರ ಪದ ಬದಲು ಭಯೋತ್ಪಾದಕರು ಎಂಬ ಪದವನ್ನು ಈಗ ಬಳಸಲಾಗಿದೆ. ನ್ಯೂಯಾರ್ಕ್ ಟೈಮ್ಸ್ ಅವರ ಎಡವಟ್ಟನ್ನು ತಿದ್ದಿ ಸರಿಪಡಿಸಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.